ನಮಸ್ಕಾರ. ರಾಜಶೇಖರ್ ಖೇಡ್ಗಿ ವಿಜಯಪುರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ, ನಾವು ಆಲ್ರೆಡಿ 2 ದಿನಗಳ ಕಾಲ ನವೋದಯ ತರಗತಿಗಳನ್ನು ಆಲ್ರೆಡಿ ಪೂರ್ಣಗೊಳಿಸಿದ್ದೀವಿ. ಇವತ್ತು 3ನೇ ದಿನಕ್ಕೆ ನಾವು ಪಾದಾರ್ಪಣೆ ಮಾಡ್ತಾ ಇದ್ದೀವಿ. ಯಾರೆಲ್ಲ 2 ದಿನದ ಕ್ಲಾಸ್ಗಳನ್ನು ನೋಡಿಲ್ಲ, ಒಮ್ಮೆಗೆ 3ನೇ ದಿನಕ್ಕೆ ನೀವು ಭಾಗವಹಿಸಿದರೆ ಸ್ವಲ್ಪ ನಿಮಗೆ ಕಷ್ಟ ಅನ್ನಿಸ್ಬೋದು. ಆದ್ದರಿಂದ ಮೊದಲನೇ ದಿನ 15ನೇ ತಾರೀಕು ಮತ್ತು 16ನೇ ತಾರೀಕು ಮತ್ತು ಇವತ್ತು ಕ್ರಮೇಣವಾಗಿ ಎಲ್ಲ ವಿಡಿಯೋಗಳನ್ನು ನೋಡ್ತಾ ಹೋಗ್ಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ, ಇವತ್ತು ನಾವು ನೇರವಾಗಿ ಸೆಕ್ಷನ್ 1 ನವೋದಯ ತರಗತಿಯ ಸೆಕ್ಷನ್ 1ನಲ್ಲಿ ಬರ್ತಕ್ಕಂತಹ ಯೂನಿಟ್ ಫಸ್ಟ್ನ ಆಡ್ ಮ್ಯಾನ್ ಔಟ್ ಕ್ವಶನ್ಗಳನ್ನು ಆಲ್ರೆಡಿ ಸುಮಾರು ಎಷ್ಟು ಕ್ವಶನ್ಗಳನ್ನು ಬಿಡಿಸಿದ್ದೀವಿ ಈಗ ಆಲ್ರೆಡಿ? ಎಷ್ಟು? 16 ಪ್ರಶ್ನೆಗಳನ್ನು ಆಲ್ರೆಡಿ ಬಿಡಿಸಿದ್ದೀವಿ. 16 ಪ್ರಶ್ನೆಗಳನ್ನು ಬಿಡಿಸಿದ್ದೀವಿ. ಈಗ ಇವತ್ತು 17ನೇ ಪ್ರಶ್ನೆ ನೇರವಾಗಿ ಹೋಗೋಣ. ನಿಮಗೆ ಗೊತ್ತಿರಲಿ, ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ. ಆಡ್ ಮ್ಯಾನ್ ಔಟಲ್ಲಿ ಏನು ಮಾಡಬೇಕು, ಏನನ್ನು ಸೆಲೆಕ್ಟ್ ಮಾಡಬೇಕು? ಐಡೆಂಟಿಫೈ ದ ಡಿಫರೆಂಟ್ ಒನ್ ಅಂತ. ಅಂದರೆ ಇಲ್ಲಿ ಒಂದು ಪ್ರಶ್ನೆಗೆ 4 ಉತ್ತರಗಳನ್ನು ಕೊಟ್ಟಿರ್ತಾರೆ. ಆ ಬಾಕ್ಸಲ್ಲಿ ಒಂದು ಡಿಫರೆಂಟ್ ಆಗಿರ್ತದೆ, ವಿಶೇಷವಾಗಿರ್ತದೆ. ಆ ಡಿಫರೆಂಟ್ ಆಗಿರೋದನ್ನು ಏನು ಮಾಡಬೇಕು? ಐಡೆಂಟಿಫೈ ಅಂದರೆ ಗುರುತಿಸಬೇಕು ನೀವು ಅಂತ ಹೇಳಿದರೆ. ಯಾವುದನ್ನು ನೀವು ಐಡೆಂಟಿಫೈ ಮಾಡ್ತೀರಿ, ಯಾವುದು ಅಲ್ಲಿ ವಿಶೇಷವಾಗಿರ್ತದೆ, ಅದೇ ನಿಮ್ಮ ಸರಿಯಾದ ಉತ್ತರವಾಗಿರ್ತದೆ. ಹೌದಾ? ಎಸ್. ಈಗ ಇಲ್ಲಿ ತನಕ ನಾವು ಎಷ್ಟು ಪ್ರಶ್ನೆಗಳನ್ನು ಬಿಡಿಸಿದ್ದೀವಿ? ಯೂನಿಟ್ 1ನಲ್ಲಿ ಎಷ್ಟು ಪ್ರಶ್ನೆಗಳನ್ನು ಬಿಡಿಸಿದ್ದೀವಿ? 16 ಪ್ರಶ್ನೆಗಳನ್ನು ಬಿಡಿಸಿದ್ದೀವಿ. ಇವತ್ತು ಡೇಟ್ ಎಷ್ಟು? 17. ಹೌದಲ್ವಾ? ಇವತ್ತು 17ನೇ ಪ್ರಶ್ನೆಯನ್ನು ಬಿಡಿಸ್ಬೇಕಾ ನಾವೀಗ? ಎಸ್, ರೆಡಿ ಇದ್ದೀರಿ? ವೆರಿ ಗುಡ್. ರೆಡಿ ಅದಿರಲ್ಲ ನೀವೆಲ್ಲರೂ? ಮೊದಲಿಗೆ ABCD ಅನ್ನು ಹಾಕೊಳ್ರಿ. ಎಸ್, ಬರ್ಕೊಂಡ್ರಿ? ABCD ಅನ್ನು ಹಾಕೊಂಡ್ರಿ? ವೆರಿ ಗುಡ್. ನಿಮ್ಗೆ ಹೇಳಿನಿ, ಆಡ್ ಮ್ಯಾನ್ ಔಟ್ ಅಲ್ಲಿ ಎಲ್ಲ ಪ್ರಶ್ನೆಗಳು ಯಾವುದರಲ್ಲಿ ಬರ್ತವೆ? ಬಾಕ್ಸ್ ಅಲ್ಲಿ ಹಾಕೊಂಡು ಕೇಳ್ತೀವಿ. ಹೌದಾ? ಎಸ್, ಬೇಗ ಬಾಕ್ಸ್ ಹಾಕೊಳ್ರಿ. ಹಾಕೊಂಡ್ರಿ? ನೋಡೋಣ ಇವತ್ತು ಯಾರು ಬೇಗ ಫಾಸ್ಟಾಗಿ ಆನ್ಸರ್ ಮಾಡ್ತೀರಂತ. ಯಾರು ಮಾಡ್ತೀರಿ? ಪ್ರತೀಕ್ ಮಾಡ್ತಾನ? ಪ್ರತೀಕ್, ನೀ ಆನ್ಸರ್ ಮಾಡ್ತೇವೆ? ಶಂಕರು ಮಾಡ್ತಾನೆ ಇವತ್ತ? ಶಂಕರು ಮಾಡ್ತಾನ? ವೆರಿ ಗುಡ್. ನೋಡ್ರಿ, ಹಾಕೊಂಡ್ರಿ? ಬಾಕ್ಸ್ ಹಾಕೊಂಡ್ರಿ? ಎಸ್. ಈ ಬಾಕ್ಸ್ ಅಲ್ಲಿ ಯಾವುದು ಡಿಫರೆಂಟ್ ಆಗಿದೆ ಅನ್ನೋದನ್ನ ನೀವೇನ್ ಮಾಡಬೇಕು? ರಿಕಗ್ನೈಸ್ ಅಂದ್ರೆ ಗುರುತಿಸ್ಬೇಕು. ಹೌದಾ? ಎಸ್. ನೋಡ್ಲಾಗುತ್ತೀರಿ? ರೈಟ್. ಬೇಗ ಫಾಸ್ಟ್ ಆಗಿ, ಟೈಮ್ ಹೋಗುತ್ತೆ ಮತ್ತ. ರೈಟಾ? ನೋಡಿದ್ರಿ? ವೆರಿ ಗುಡ್. ನೋಡ್ರಿ, ಹಾಕೊಂಡ್ರಿ ಎಲ್ರು? ಸೌಂಡ್ ಇಲ್ಲಲ್ಲ? ಹಾಕೊಂಡ್ರಿ ಎಲ್ರು? ಎಸ್. ಇದ್ರಾಗ ಯಾವ್ದು ಡಿಫರೆಂಟ್ ಒನ್ ಅಂತ ಹೇಳ್ರಿ ನೋಡೋಣ. ಯಾವ್ದಾಗುತ್ತೆ ಹೇಳ್ರಿ? ಯಾವ್ದಾಗುತ್ತೆ? ಎಸ್. ಯಾವ್ದಾಗುತ್ತೆ? ಎಸ್, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಡಿ ಹೆಂಗ್ ರೈಟ್ ಆನ್ಸರ್ ಆಗುತ್ತೆ ಅಂದ್ರೆ ಒಂದ್ಸರಿ ನಾನು ಹೇಳ್ತೀನಿ. ನೋಡ್ರಿ, ಸೇಮ್ ಬಾಕ್ಸ್ ಗಳನ್ನ ಹಾಕಿದೀವಿ. ಹೌದಾ? ಅದ್ರೊಳಗೆ ಸೇಮ್ ಗೆರೆಗಳನ್ನ ಹಾಕಿದೀವಿ. ಈ ಅಡ್ಡ ಗೆರೆಗಳಿದಾವಲ್ಲ, ಈ ಪಾಯಿಂಟ್ ಅನ್ನೋದು ಎಲ್ಲಾ ಬಾಕ್ಸ್ ಗಳಲ್ಲಿ ಎಲ್ಲಿದೆ? ಅಡ್ಡ ಗೆರೆಯ ಒಳಗಿನ ಬಾಕ್ಸ್ ಅಲ್ಲಿ ಇದೆ. ಹೌದಾ? ಬಟ್ ಇಲ್ಲಿ ಮಾತ್ರ ಎಲ್ಲದ? ಔಟ್ಸೈಡ್ ಅದ, ಹೊರಗಿನ ಸೈಡ್ ಅದ. ಹೌದಿಲ್ಲ? ಆದ್ದರಿಂದ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ. ಎಸ್. ನಿಮ್ಮ OMR ಸೀಟ್ ಅಲ್ಲಿ ಹೆಂಗ್ ಫಿಲ್ ಮಾಡ್ಬೇಕಂತ ಹೇಳಿ ನಾನು? ಏನ್ ಮಾಡ್ಬೇಕು? ಶೇರ್ ಮಾಡ್ಬೇಕು. ವೆರಿ ಗುಡ್. ಈಗ ಆಪ್ಷನ್ ಎ ಶೇರ್ ಮಾಡ್ಬೇಕು. ಹೌದಿಲ್ಲ? ಯಾವ್ದಕ್ ಮಾಡ್ಬೇಕು? ವೆರಿ ಗುಡ್. ಆಪ್ಷನ್ ಡಿ ಏನ್ ಮಾಡ್ಬೇಕು? OMR ಸೀಟ್ ಅಲ್ಲಿ ನಿಮಗೆ ಒಂದು ಗೊತ್ತಿರ್ಲಿ,
OMR ಶೀಟ್ ಅಂದ್ರೆ ಈ ರೀತಿ ಪ್ರಶ್ನೆ ಜೊತೆನೆ ಇರಂಗಿಲ್ಲ, ಅದು ಪ್ರಶ್ನೆ ಪತ್ರಿಕೆನೆ ಬೇರೆ ಇರ್ತದೆ, ಅದ್ರ ಜೊತೆ OMR ಶೀಟ್ ಸಪರೇಟ್ ಕೊಟ್ಟಿರ್ತಾರೆ. ಓಕೆ, ಅಲ್ಲಿ 17ನೇ ಕ್ವಶನ್ಗೆ ಹೋಗಿ ನೀವು ಆಪ್ಷನ್ ಡಿ ಆನ್ಸರ್ ಏನ್ ಕರೆಕ್ಟ್ ಅದ ನೋಡ್ಕೊಂಡು ಅಲ್ಲಿ ಆಪ್ಷನ್ ಡಿ ಅನ್ನ ಕ್ಲಿಕ್ ಮಾಡಬೇಕು. ಹೌದಾ, ಇಲ್ಲಿ ರೈಟ್ ಮಾರ್ಕ್ ಮಾಡಂಗಿಲ್ಲ, ಏನ್ ಮಾಡ್ಬೇಕು, ಶೇಡ್ ಮಾಡ್ಬೇಕು ಅದನ್ನ ಬಾಕ್ಸ್. ಓಕೆ, ಎಸ್, ಬೇಗ ಮತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೋಗೋಣ. ಹೋಗೋಣ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಪ್ರಶ್ನೆ ಸಂಖ್ಯೆ ಎಷ್ಟೀಗ? ಎಷ್ಟು? ಎಸ್. ಇವಾಗ ಏನ್ ಮಾಡಮಂದ್ರೆ ಇನ್ನೊಂದ್ ಸ್ವಲ್ಪ ಪ್ರಶ್ನೆಗಳನ್ನ ಬಿಡಿಸಿ, ಇಷ್ಟು ದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಮಾಡಲ್ ಕ್ವಶನ್ ಅದು ಎಕ್ಸಾಮ್ಗಳಲ್ಲಿ ಕೇಳಿರೋ ಪ್ರಶ್ನೆಗಳನ್ನ ಇವತ್ತೊಂದ್ ಸ್ವಲ್ಪ ಬಿಡ್ಸೋಣಂತ. ಏನು, ಆಲ್ರೆಡಿ ಎಕ್ಸಾಮ್ಗಳಿಗೆ ಏನ್ ಮಾಡಿದ ಪ್ರಶ್ನೆಗಳನ್ನ ಕೇಳಿದ ಪ್ರಶ್ನೆಗಳನ್ನ ಇವತ್ತೇನ್ ಮಾಡೋಣ, ಬಿಡ್ಸೋಣಂತ. ಆಗ್ಬೋದಾ? ಎಸ್. ಇದನ್ನ ಬಹಳ ಚಂದ ರಿಕಗ್ನೈಸ್ ಮಾಡ್ತಾರೆ ಈ ಪ್ರಶ್ನೆಯನ್ನ. ಇದು ಒಂದ್ಸರಿ ನೋಡ್ರಿ ಕರೆಕ್ಟ್ ಆಗಿ, ನಾನು ಬಿಡ್ಸಾಗ ನೋಡ್ರಿ, ನೀವು ರಿಕಗ್ನೈಸ್ ಮಾಡ್ತೀರಾ ಆಮೇಲೆ. ಓಕೆ, ನೋಡತ್ತೀರಿ ನೋಡತ್ತೀರಿ ನೋಡತ್ತೀರಿ? ಹಾ, ಬೇಗ ಬೇಗ. ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ, ಆಪ್ಷನ್ ಡಿ. ಇದರಲ್ಲಿ ಯಾವ್ದು ಉತ್ತರ ಆಗುತ್ತೆ ಹೇಳ್ರಿ ಬೇಗ. ಯಾವ್ದಾಗುತ್ತಾ? ವೆರಿ ಗುಡ್, ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ. ಅದಕ್ಕೆ ನಾವು ಇಲ್ಲಿ ಏನ್ ಮಾಡ್ಬೇಕು, ಇದಕ್ಕೆ ರೈಟ್ ಮಾರ್ಕ್ ಮಾಡ್ಬೇಕು. ಹೌದಾ? ರೈಟ್ ಮಾರ್ಕ್ ಮಾಡಬಾರ್ದು, ಮತ್ತಿದು ಸರಿಯಾದ ಉತ್ತರ ಅಂದ್ರಲ್ಲ, ಶೇರ್ ಮಾಡ್ಬೇಕಾ? ಇದಕ್ಕೆ ಶೇರ್ ಮಾಡ್ಲಿ, ಮತ್ತೇನ್ ಮಾಡ್ಬೇಕು? ಹಾ, ನಿಮ್ಮ ಸಪರೇಟ್ OMR ಶೀಟ್ ಇರುತ್ತಲ್ಲ, OMR ಶೀಟ್ ಅಲ್ಲಿ ಏನ್ ಮಾಡ್ಬೇಕು, ಆಪ್ಷನ್ ಸಿ ಅನ್ನ ಸೆಲೆಕ್ಟ್ ಮಾಡ್ಕೊಂಡು, ಪ್ರಶ್ನೆ ಎಷ್ಟನೇದಿದು? 18ನೇದ? 18ನೇದಿಲ್ಲ? ಹಾ, 18ನೇ ಪ್ರಶ್ನೆ ಒಳಗ OMR ಶೀಟ್ ಒಳಗ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಸಿ ಎಲ್ಲದು ನೋಡ್ಬೇಕು, ಹಿಂಗ್ ಗಿರಿ ಹೊಡ್ಕೋಬಾರ್ದು, ಮತ್ತೆ ನಾ ಹೊಡೆದಿನ ಅಂತೇಳಿ. ಸಿ ಎಲ್ಲದು ನೋಡಿ ಆ ಬಾಕ್ಸ್ ಅನ್ನ ಏನ್ ಮಾಡ್ಬೇಕು, ಈ ರೀತಿ ಫಿಲ್ ಮಾಡ್ಬೇಕು, ಶೇಡ್ ಮಾಡ್ಬೇಕು ಅಂತ ಹೇಳಿದೆ. ಓಕೆ, ರೈಟ್? ಗೊತ್ತಾಗತ್ತೆ ನಿಮ್ಗ? ಆಡ್ ಮ್ಯಾನ್ ಔಟ್ ಕ್ವಶನ್ಗಳು ಈಸಿ ಅದಾವೆ, ಟಫ್ ಅದಾವು? ಈಸಿ ಅದಾವು. ಹೌದಾ? ಎಸ್. ಈಗ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೋಗೋಣ ನಾವು. ಎಸ್, ಮುಂದಿನ ಪ್ರಶ್ನೆ ಬರೋಣ ಈಗ. ಎಸ್, ಬರ್ರಿ. ಈಗ ಎಷ್ಟು ಪ್ರಶ್ನೆ ಸಂಖ್ಯೆ ಎಷ್ಟು? 19. ಓಕೆ, ಇದನ್ನ ಬಹಳ ಚಂದಾಗಿ ಪಡಪಡ ಅಂತ ಬಿಡಿಸ್ಬೇಕು. ಆನ್ಲೈನ್ ನಲ್ಲಿ ಜಾಯ್ನ್ ಆಗಿರೋ ಮಕ್ಕಳು ಏನ್ ಮಾಡ್ಬೇಕಂದ್ರೆ, ದಯವಿಟ್ಟು ನೀವು ಪೆನ್ ಮತ್ತು ಬುಕ್ ಎರಡನ್ನು ತಗೊಂಡು ಜಾಯ್ನ್ ಆಗ್ರಿ. ಇಲ್ಲಾಂದ್ರೆ ಅದು ನಿಮಗೆ ಸ್ವಲ್ಪ ಅರ್ಥ ಆಗೋದು ಕಠಿಣ ಆಗ್ಬೋದು. ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಹೋಗ್ರಿ. ನಿಮ್ಗೆಲ್ಲ ಹೇಳಿನಲ್ಲ, ಆಡ್ ಮ್ಯಾನ್ ಔಟ್ ಅಲ್ಲಿ ಎಷ್ಟು ಪ್ರಶ್ನೆಗಳು ಬರ್ತಾವು? 4 ಪ್ರಶ್ನೆಗಳು ಬರ್ತಾವು. ಎಷ್ಟು ಬರ್ತಾವು? 4 ಪ್ರಶ್ನೆಗಳನ್ನ ಈ ಘಟಕದಲ್ಲಿ ಕೇಳ್ತಾರೆ. ಯೂನಿಟ್ 1 ಅಲ್ಲಿ ಟೋಟಲಿ 40 ಮಾರ್ಕ್ಸ್ 40 ಕ್ವಶನ್ಗಳು 50 ಮಾರ್ಕ್ಸ್ ಇರ್ತದೆ. ಅದರೊಳಗ 10 ಘಟಕಗಳಿದಾವೆ. 10 ಘಟಕಗಳಿಗೆ 4 ಪ್ರಶ್ನೆಗಳು 5 ಅಂಕಗಳು. ಅಂದ್ರೆ ಒಂದು ಪ್ರಶ್ನೆಗೆ ಎಷ್ಟು ಅಂಕ ಕೊಡ್ತಾರಂದ್ರೆ 1.25 1.25 1.25 ಅಂಕಗಳನ್ನ ಪ್ರತಿ ಪ್ರಶ್ನೆಗೂ ಕೊಡ್ತಾರೆ. ಓಕೆ, ಎಸ್. ಆಪ್ಷನ್ ಬರ್ಕೊಳತ್ತೀರಿ? ಎಸ್. ಈಗ ಆಪ್ಷನ್ಗಳನ್ನ ಪೂರ್ಣ ಮಾಡ್ಕೊಂತ ಹೋಗ್ತೀನಿ ನೋಡ್ರಿ. ಆಪ್ಷನ್ ಎ, ಬೇಗ ಬರ್ಕೋಬೇಕು. ಆಪ್ಷನ್ ಬಿ, ಆಪ್ಷನ್ ಸಿ, ಆಪ್ಷನ್ ಡಿ, ರೈಟ್? ಎಸ್. ಹಾ, ಇದರೊಳಗೆ ಯಾವುದು ಡಿಫರೆಂಟ್ ಒನ್? ಯಾವುದು? ವೆರಿ ಗುಡ್, ನೀವು ಬಹಳ ಚೆನ್ನಾಗಿರೋ ನೋಡಿ. ಯಾವುದು? ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಹೌದಾ? ಯಾಕೆ ಆಪ್ಷನ್ ಸಿ ರೈಟ್ ಆನ್ಸರ್ ಅಂದ್ರೆ, ಇಲ್ಲಿ ನೋಡ್ರಿ, ಇಲ್ಲಿ ಯಾವ ಕಾಲಮ್ ಅಲ್ಲಿ ಫಿಲ್ ಮಾಡಿದ್ದಾರೆ? ಚೌಕಾಕಾರದಲ್ಲಿ ಇದೆ. ಇಲ್ಲಿ ಬಾಕ್ಸ್ ಅಲ್ಲೇ ಇದೆ, ಇಲ್ಲಿ ಬಾಕ್ಸ್ ಅಲ್ಲೇ ಇದೆ. ಹೌದಾ?
ಇಲ್ಲಿ ಮಾತ್ರ ಯಾವ ಶೇಪಲ್ಲಿದೆ? ತ್ರಿಕೋನಾಕಾರದಲ್ಲಿದೆ ನೋಡ್ರಿ. 3 ಬಾಹುಗಳದಾವಲ್ಲ, 1 2 3. ಹೌದಾ? ಎಸ್. ನೋಡ್ರಿ ಇಲ್ಲೆಲ್ಲ ಏನದೆ? ಬಾಕ್ಸ್ಗಳಿದಾವೆ. ಹಾಗಾಗಿ ನಾವು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ಓಕೆ, ಆಪ್ಷನ್ ಸಿ ರೈಟ್ ಆನ್ಸರ್ ಅಂದ್ರೆ ನಾವ್ ಎಲ್ಲಿ ಶೇಡ್ ಮಾಡ್ಬೇಕು ಈಗ OMR ಶೀಟ್ ಅಲ್ಲಿ? ಆಪ್ಷನ್ ಸಿ ಅನ್ನ ಹುಡುಕ್ಬೇಕು. ಓಕೆ, ಪ್ರಶ್ನೆ ಸಂಖ್ಯೆ 19 OMR ಶೀಟ್ ಅಲ್ಲಿ ಹೋಗಿ ಆಪ್ಷನ್ ಸಿ ಏನ್ ಮಾಡ್ಬೇಕು ನಾವು? ಈ ರೀತಿಯಾಗಿ ಶೇಡ್ ಮಾಡ್ಬೇಕು. ಓಕೆ, ಈ ರೀತಿ ರೈಟ್ ಮಾರ್ಕ್ ಮಾಡಬಾರ್ದು. ಮತ್ತೆ ಹೇಳ್ತೀನಿ, ಆಯ್ತಾ? ಎಸ್. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೋಗೋಣ. ಬರ್ಕೊಂಡಿರಿ ಇದನ್ನ? ಬರ್ಕೊಂಡಿರಿ? ವೆರಿ ಗುಡ್. ನೋಡೋಣ ಈಗ ಪ್ರಶ್ನೆ ಸಂಖ್ಯೆ ಎಷ್ಟು ಹೇಳ್ರಿ? ಎಷ್ಟು? 20. ಪ್ರಶ್ನೆ ಸಂಖ್ಯೆ 20 ಬಂದೀವಿ ನಾವೀಗ. ಹೌದಾ? ಮೇ ಬಿ ಒಂದೊಂದು ಚಾಪ್ಟರ್ ಅಲ್ಲಿ 20 ರಿಂದ 25 ಪ್ರಶ್ನೆಗಳನ್ನ ನಾವು ಬಿಡಿಸಿದ್ರೆ, ಒಂದೊಂದು ಯೂನಿಟ್ ಅಲ್ಲಿ ಅಷ್ಟಿಷ್ಟು ಬಿಡಿಸಿದ್ರೆ ನಿಮ್ಗೆ ಅದರ ಆ ಯೂನಿಟ್ ಒಳಗೆ ಹ್ಯಾಂಗ ಕ್ವಶನ್ಗಳು ರೈಸ್ ಆಗ್ಬೋದು ಅನ್ನೋದು ನಿಮ್ಗೆ ಗೊತ್ತಾಗುತ್ತಲ್ಲ? ಎಸ್. ಓಕೆ, ಈಗ ನೋಡ್ರಿ, ಈ ಪ್ರಶ್ನೆ ಬಹಳ ಈಜಿ ಅದ. ಫಟ್ ಅಂತ ರಿಕಾಗ್ನೈಸ್ ಮಾಡಬೇಕು. ಪ್ರಶ್ನೆ ಸಂಖ್ಯೆ 20. ಹೌದಾ? ಎಸ್, ಆಪ್ಷನ್ ಎ. ಹೌದಾ? ರೈಟ್. ಎಸ್. ಇದ್ರೊಳಗೆ ಯಾವ್ದು ರಿಕಾಗ್ನೈಸ್ ಮಾಡ್ರಿ, ಐಡೆಂಟಿಫೈ ಮಾಡ್ರಿ. ಇದ್ರೊಳಗೆ ಯಾವ್ದಾಗ್ಬೋದು? ಡಿಫ್ರೆಂಟ್ ಒನ್ ಯಾವ್ದು ಇದರಲ್ಲಿ? ಯಾವ್ದಾಗುತ್ತಾ? ಆಪ್ಷನ್ ಡಿ ಆಗುತ್ತಾ? ಯಾವ್ದಾಗುತ್ತಾ? ಆಪ್ಷನ್ ಎಸ್, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಅವ ಆಪ್ಷನ್ ಡಿ ಅಂದ ತಪ್ಪ. ಹೌದಿಲ್ಲ? ದೊಡ್ಡ ಕತ್ತೆ ಅದಕ್ಕೆ ಏನೋ ಬರಂಗಿಲ್ಲ, ಏನ್ ಮಾಡ್ತೀವ? ಹೌದಿಲ್ಲ? ಎಸ್, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಎ ಹೆಂಗ ರೈಟ್ ಆನ್ಸರ್ ಅನ್ನೋದು ನೋಡೋಮಂದ್ರೆ, ಆಪ್ಷನ್ ಎ ಹೆಂಗ್ ರೈಟ್ ಆನ್ಸರ್ ಹೇಳ್ರಿ. ನೋಡ್ರಿ, ಇಲ್ಲಿ ಒಳಗಡೆ ಬಾಕ್ಸ್ ಗಳನ್ನ ಹಾಕಿದೀವಿ. ಹೌದಾ? ಈ ಬಾಕ್ಸ್ ಒಳಗಡೆ ಏನದ? ತ್ರಿಕೋನ ಅದ. ಇಲ್ಲಿ ಏನದ? ಈ ಬಾಕ್ಸ್ ಅಲ್ಲಿ ಏನದ? ವೃತ್ತ ಅದ. ಇಲ್ಲಿ ತ್ರಿಕೋನದಲ್ಲಿ ವೃತ್ತ ಅದ. ಅಂದ್ರೆ ಎರಡು ಬೇರೆ ಬೇರೆ ಅದಾವ. ಹೌದಾ? ಇಲ್ಲಿ ಹೆಂಗದ? ಎರಡು ಕೂಡ ಚೌಕಾಕಾರದಲ್ಲೇ ಇದಾವೆ. ಹೌದಾ? 4 ಬಾಹುಗಳನ್ನ ಹೊಂದಿದೆ. 1 2 3 4. 1 2 3 4. ಹೌದಾ? ಆದ್ದರಿಂದ ಡಿಫರೆಂಟ್ ಒನ್ ಯಾವ್ದು ಅಂತ ಕೇಳಿದ್ರೆ ನಾವು ಯಾವ್ದು ಹೇಳ್ತೀವಿ? ಆಪ್ಷನ್ ಎಸ್. ವೆರಿ ಗುಡ್. ನೋಡ್ರಿ, ಈ ತರ ಯಾವುದೇ ನಿಮ್ ಮಗಲ್ಕಿದ್ದವರು ರಾಂಗ್ ಆನ್ಸರ್ ಹೇಳಿದ್ರು ಕೂಡ ನೀವೇನ್ ಮಾಡ್ಬೇಕು? ನಿಮಗೆ ಯಾವ್ದು ಸರಿ ಅನಿಸ್ತದೆ ಅದನ್ನ ಲೆಕ್ಕ ಮಾಡಿ ಕರೆಕ್ಟ್ ಆಗಿ ನೋಡ್ಕೊಂಡು ನಿಮ್ಮ ಮನಸ್ಸಿಗೆ ಯಾವ್ದು ಸರಿ ಅನಿಸ್ತದೆ ಅದನ್ನ ಹಾಕ್ಬೇಕು. ಗೊತ್ತಾಯ್ತು? ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ಎಸ್. ಈಗ ನೆಕ್ಸ್ಟ್ ಇದನ್ನ ನೋಡೋಣ ಎಷ್ಟು ಚೆನ್ನಾಗಿ ಬಿಡಿಸ್ತೀರಿ ಅಂತ. ನೆಕ್ಸ್ಟ್ ಕ್ವಶನ್ ಬರ್ರಿ. ಬೇಗ ಬಿಡಿಸ್ಬೇಕು. ಎಸ್, ಆಪ್ಷನ್ ಎ ಬಿ ಸಿ ಡಿ ಬಾಕ್ಸ್ ಹಾಕೊಂಡ್ರಿ. ಎಲ್ಲ ಪ್ರಶ್ನೆಗಳಿಗೂ ಕಡ್ಡಾಯವಾಗಿ ನೀವೇನ್ ಮಾಡ್ಬೇಕು? ಬಾಕ್ಸ್ ಹಾಕೊಳ್ಳೇಬೇಕು. ಓಕೆ, ಇದು ಬಹಳ ಈಸಿ ಅದ. ನೋಡೋಣ ನೀವ್ ಎಷ್ಟು ಚಂದ ಮೈಂಡ್ ಓಡಿಸ್ತೀರಿ ಅಂತ ನೋಡ್ತೀನಿ ನಾನು. ಎಷ್ಟು ಈಜಿ ಅದಲ್ಲ?
ಎಷ್ಟು ಈಜಿ ಅದಲ್ಲ? ಭಾಳ ಈಜಿ ಅದಲ್ಲ? ಭಾಳ ಅಂದ್ರೆ ಭಾಳ ಈಜಿ ಅದಲ್ಲ? ಹೌದಲ್ಲ? ಭಾಳ ಈಜಿ ಅದಲ್ಲ? ಅಷ್ಟು ಈಜಿ ಅದಲ್ಲ? ಯಸ್. ಇದರಲ್ಲಿ ಡಿಫರೆಂಟ್ ಒನ್ ಯಾವ್ದು ಹೇಳ್ರಿ ಈಗ ನೋಡೋಣ. ಆಪ್ಷನ್ ಸಿ. ಯಸ್, ವೆರಿ ಗುಡ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಹೌದಾ? ಹೆಂಗ್ ಆಪ್ಷನ್ ಸಿ ಡಿಫರೆಂಟ್ ಒನ್ ಆಗುತ್ತೆ? ಹಾ, ಇಲ್ಲಿ ಎಲ್ಲಾ ಬಿ ಗಳದಾವಲ್ಲ, ಎಲ್ಲಾ ಬಾಕ್ಸ್ ಅಲ್ಲೂ ಬಿ ಇದೆ. ಆ ಬಿ ಸುತ್ತ ಒಂದೊಂದು ಗೆರೆ ಹೇಳ್ತಾರ ನೋಡ್ರಿ. ಎ ಒಳಗ್ ಬಿ ಅದ, ಅದ್ರ ಸುತ್ತ ಒಂದ್ ಗೆರೆ ಹೇಳ್ತಾರ. ಬಿ ಒಳಗೂ ಬಿ ಅದ, ಅದ್ರ ಸುತ್ತ ಒಂದ್ ಗೆರೆ ಹೇಳ್ತಾರೆ. ಡಿ ಒಳಗ್ ಬಿ ಅದ, ಅದ್ರ ಸುತ್ತ ಒಂದ್ ಗೆರೆ ಹೇಳ್ತಾರ. ಹೌದಾ? ಸಿ ಒಳಗೆ ಏನದೆ, ಹಿಂದೆ ಮುಂದೆ 2 ಗೆರೆಗಳನ್ನ ಹಾಕಿದ್ದಾರೆ. ಹೌದಾ? ಆದ್ದರಿಂದ ಆಪ್ಷನ್ ಸಿ ಇಸ್ ದ ಡಿಫರೆಂಟ್ ಒನ್ ಅಂತ ಹೇಳ್ತೀವಿ. ಹೌದಾ? ಈಗ ಏನ್ ಮಾಡ್ಬೇಕು ನಾವು? ಸಿಗೆ ಏನ್ ಮಾಡ್ಬೇಕು? ಯಸ್, ವೆರಿ ಗುಡ್. ಬೇಗ 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 ಬರ್ಕೊಳ್ರೋಣ. ನಾವು ಬರ್ಕೋರ್ಬೇಕು ಬೇಗ, ಫಾಸ್ಟ್ ಆಗಿ. ತೆಗಿಲ್ನ ಹಂಗೆ? ಎಷ್ಟು ಸ್ಪೀಡ್ ಬರ್ಕೊಳತ್ತಿರ್ಲ ನೀವು? ಪಟ ಪಟ ಆನ್ಸರ್ ಹೇಳ್ರ, ಇಲ್ಲಾಂದ್ರೆ ಶಂಕರು ಎಲ್ಲ ಆನ್ಸರ್ ಹೇಳ್ಬಿಡ್ತಾನ. ಹಾ, ಓಕೆ. ಈಗ ಪ್ರಶ್ನೆ ಸಂಖ್ಯೆ 22. ಹೌದಾ? ಎಸ್. ಈ ಪ್ರಶ್ನೆ ಒಂದ್ ಸ್ವಲ್ಪ ಭಾಳ ಚಂದದ, ನೋಡೋಣ ನೀವು ಹೆಂಗ್ ಬಿಡಿಸ್ತೀರಂತ. ಓಕೆ, ನೋಡ್ರಿ. ಎಲ್ಲಾ ಬಾಕ್ಸ್ಗಳಲ್ಲೂ ಒಂದೊಂದು ವೃತ್ತ ಹಾಕೊಳ್ರಿ. ಹಾಕೊಂಡ್ರಿ? ಫಟ್ ಅಂತ ಆನ್ಸರ್ ಹೇಳ್ಬಿಡ್ಬೇಕು ಇದಕ್ಕೆ. ಎಸ್, ನೋಡಿದ್ರಿ? ಗೆರೆಗಳನ್ನ ಹಾಕೊಳತ್ತೀರಿ? ಹಾ. ವಿಚ್ ಒನ್ ಇಸ್ ಡಿಫರೆಂಟ್? ಯಾವುದು? ಎಸ್, ವೆರಿ ಗುಡ್. ಯಾವ್ದು ಡಿಫರೆಂಟ್ ಆಗಿದೆ? ಆಪ್ಷನ್ ಬಿ ಡಿಫರೆಂಟ್ ಆಗಿದೆ. ನೋಡ್ರಿ, ಆಪ್ಷನ್ ಎ, ಸಿ, ಡಿ ಅಲ್ಲಿ ಯಾವ ರೀತಿ ಇದೆ ಹೇಳ್ರಿ? ಈ ರೀತಿ ವೃತ್ತವಿದೆ. ಹೌದಾ? ಆಪ್ಷನ್ ಬಿ ಅಲ್ಲಿ ಹೆಂಗದ? ಎಸ್, ಇಷ್ಟೇ ಅದ. ಹೌದಾ? ಇಲ್ಲಿ 8 ಗೆರೆಗಳನ್ನ ಹೊಂದಿದೆ. 1 2 3 4 5 6 7 8. ಬಟ್ ಇಲ್ಲಿ 6 ಗೆರೆಗಳನ್ನ ಮಾತ್ರ ಹೊಂದಿದೆ. 1 2 3 4 5 6. ಹೌದಾ? ಇಲ್ಲಿ ಒಂದು ನೇರವಾಗಿ ಇಲ್ಲೊಂದು ಲೈನ್ ಬರಬೇಕಿತ್ತು, ಅದು ಬಂದಿಲ್ಲ. ಆದ್ದರಿಂದ ಬಿ ಇಸ್ ಡಿಫರೆಂಟ್ ಒನ್. ಹೌದಾ? ನಮ್ಮ ಆನ್ಸರ್ ಯಾವ್ದು ಹಂಗಿದ್ರೆ? ಆನ್ಸರ್ ಎಸ್, ಆನ್ಸರ್ ಬಿ. ನಾವು ನಮ್ಮ OMR ಶೀಟ್ ಅಲ್ಲಿ ಏನ್ ಮಾಡ್ಬೇಕು? ಈ ರೀತಿಯಾಗಿ ಶೇರ್ ಮಾಡಬೇಕು. ಹೌದಾ? ಮಾಡಿದ್ರಿ? ಬೇಗ ಆಯ್ತಾ? ವೆರಿ ಗುಡ್. ಈಗ ನೋಡ್ರಿ, ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಎಷ್ಟು? 23, 23. ಹೌದಾ? ಮತ್ತೆ ನೆಕ್ಸ್ಟ್ 23ನೇ ಪ್ರಶ್ನೆಗೆ ಬಾಕ್ಸ್ ಗಳನ್ನ ಹಾಕೊಂಡ್ರಿ? ಹಾ, ಇದನ್ನ ಫಟ್ 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 ಅಂತ ಬಿಡಿಸ್ಬಿಡ್ಬೇಕು. ಹೆಂಗ್ ಬಿಡಿಸ್ತೀರಿ ನೋಡೋಣ ಈಗ. ರೈಟ್? ಬಿಡ್ಸಾತೀರಿ? ಬಿಡಿಸ್ಲತ್ತೀರಿ? ಬಿಡ್ಸತ್ತಿರಲ್ಲ? ಬಿಡ್ಸತ್ತೀರಿ? ಒಂದ್ ನಿಮಿಷ. ಬಿಡ್ಸತ್ತೀರಿ? ಸೌಂಡ್ ಬರ್ಲಾಗ್ಯದ ನಂಗೆ ಕ್ಲಿಯರ್ ಆಗಿ. ಹಿಂಗ್ ಕೇಳಿಸ್ಬೇಕು, ಪಟ ಪಟ ಹಂಗೆ ಬಿಡಿಸ್ಬೇಕು. ಎಸ್, ಐಡೆಂಟಿಫೈ ದ ಡಿಫರೆಂಟ್ ಒನ್. ಯಾವ್ದು ಡಿಫರೆಂಟ್ ಒನ್ ಇದೆ ಹೇಳ್ರಿದ್ರಾಗ? ಆಪ್ಷನ್
ಎಸ್ ವೆರಿ ಗುಡ್. ಆಪ್ಷನ್ ಬಿ ಏನದೆ ಡಿಫರೆಂಟ್ ಆಗಿದೆ. ಹೆಂಗ್ ಡಿಫರೆಂಟ್ ಆಗಿದೆ ನೋಡ್ರಿ. ಎಸ್ ಇವ್ ಎರಡಕ್ಕೂ ಏನ್ ಮಾಡ್ರೆ ಇಲ್ಲಿ ತುದಿಗೆ 2 ಸರ್ಕಲ್ ಗಳನ್ನ ಹಾಕಿದ್ದಾರೆ. 2 ಹೌದಾ. ಆದ್ರೆ ಇದಕ್ಕೆ ಏನ್ ಮಾಡ್ಯಾರೆ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ 1 ಸರ್ಕಲ್ ಅನ್ನ ಮಾತ್ರ ಹಾಕಿದ್ದಾರೆ. ಹೌದಾ, ಸ್ಥಾನ ಬೇರೆ ಮಾಡಿದಾರೆ ತಾನೆ. ಹೌದಾ. ಎಸ್ ವೆರಿ ಗುಡ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಬೇಗ ಫಾಸ್ಟ್ ಆಗಿ ಬಿಡಿಸ್ಬೇಕು. ಮತ್ತೆ ಇದು ಕೇವಲ ನಿಮಗೆ ಒಂದು 100 ಅಂಕಗಳು, 80 ಪ್ರಶ್ನೆಗಳು, 2 ಗಂಟೆಗಳು ಮಾತ್ರ ಟೈಮ್ ಇರ್ತದೆ. 2 ತಾಸನಾಗ ನೀವು 80 ಪ್ರಶ್ನೆಗಳಿಗೂ ಟಚ್ ಮಾಡಬೇಕು. ಅಂದ್ರೆ ಜಾಸ್ತಿ ಮಾರ್ಕ್ಸ್ ಬರ್ತಾವೆ ನಿಮಗೆ. ಹೌದಾ. ಅದಕ್ಕೆ ನೀವು ಒಂದ್ ಸ್ವಲ್ಪ ಬೇಗ ಇನ್ನೊಂದ್ ಸ್ವಲ್ಪ ಸ್ಪೀಡ್ ಬಿಡಿಸೋದನ್ನ ರೂಢಿ ಮಾಡ್ಕೊಂತ ಹೋಗ್ಬೇಕು. ಆಗ್ಬೋದಾ. ಎಸ್. ಈಗ ನೆಕ್ಸ್ಟ್ ಕ್ವಶನ್ ಹೋಗೋಣ. ಎಷ್ಟು ಹೇಳ್ರಿ ಪ್ರಶ್ನೆ ಸಂಖ್ಯೆ? 24. ಮನ್ಯಾಗನು ಪ್ರಾಕ್ಟೀಸ್ ಮಾಡತ್ತೀರಿ? ಹಂಗೆ ಪ್ರಾಕ್ಟೀಸ್ ಮಾಡತ್ತೀರಿ? ಎಸ್. ನೋಡೋಣ ಎಷ್ಟು ಯಾರು ಪ್ರಾಕ್ಟೀಸ್ ಮಾಡತ್ತೀರಿ ಗೊತ್ತಾಗುತ್ತಾ. ಬಟ್ ಆನ್ಸರ್ ಬಹಳ ಸ್ಪೀಡ್ ಹೇಳತ್ತೀರಿ. ಹೌದಾ. ಪ್ರಶ್ನೆ ಸಂಖ್ಯೆ 24 ಹಾಕೊಂಡ್ರಿ? ಓಕೆ. ಬೇಗ ಯಾವುದು ಡಿಫ್ರೆಂಟ್ ಒನ್ ಅನ್ನೋದು ಹಂಗೆ ನೀವು ಹಾಕುವಾಗೆ ಗೊತ್ತಾಗ್ಬಿಡ್ಬೇಕು ನಿಮ್ಗೆ ಇದೆಲ್ಲ ಯಾವ್ದು ಡಿಫ್ರೆಂಟ್ ಒನ್ ಆಗುತ್ತೆ ಅಂತೇಳಿ. ವಾವ್ ವೆರಿ ಗುಡ್. ಯಾವ್ದು ಡಿಫ್ರೆಂಟ್ ಒನ್ ಆಗುತ್ತೆ? ಎಸ್ ಆಪ್ಷನ್ ಡಿ ಇಸ್ ದ ಡಿಫರೆಂಟ್ ಒನ್. ಇದು ಡಿಫರೆಂಟ್ ಆಗಿದೆ. ಹೌದಾ. ಯಾಕೆ ಆಪ್ಷನ್ ಡಿ ಆಗುತ್ತೆ ಹೇಳ್ರಿ? ಹಾ, ಇವೆಲ್ಲಕ್ಕೂ ಕೊನೆಗೆ ತುದಿಯಲ್ಲಿ ಏನ್ ಮಾಡಿದ್ದಾರೆ ಈ ತರ ಸಣ್ಣದಾಗಿ 0 ಕೊಟ್ಟಿದ್ದಾರೆ. ಆದ್ರೆ ಇದಕ್ಕೆ ಏನ್ ಮಾಡ್ಯಾರೆ ಇಲ್ಲಿ ಒಂದು ಮಿಡಲ್ದಾಗ ಕೊಟ್ಟಾರೆ. ಹೌದಾ. ಅರ್ಧ ಗೆರೆ ಎಳೆದು ಮತ್ತೆ ಇಲ್ಲೊಂದು 0 ಮಾಡಿ ಮತ್ತೆ ಮುಂದೆ ಕಂಟಿನ್ಯೂ ಆಗಿದ್ದಾರೆ. ಹೌದಾ. ಆದ್ದರಿಂದ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ. ಆಪ್ಷನ್ ಡಿ ನಾವ್ ಏನ್ ಮಾಡ್ಬೇಕೀಗ? ಸೇವ್ ಮಾಡಬೇಕು. ರೈಟಾ? ಈಗ ನಾನೊಂದು ರೈಸ್ ಆಗಿರೋ ಪ್ರಶ್ನೆಯನ್ನ ಹೇಳ್ತೀನಿ. ಈ 1-2 ಪ್ರಶ್ನೆಗಳನ್ನ ಯಾವ ಪ್ರಶ್ನೆ ಆಲ್ರೆಡಿ ಎಕ್ಸಾಮ್ ಬಿದ್ದದೆ ಅನ್ನೋದು ಅವು ಆ ಪ್ರಶ್ನೆಗಳನ್ನ ಡಿಸ್ಕಷನ್ ಮಾಡೋಣ. ಒಂದು 2007ರಲ್ಲಿ ಪರೀಕ್ಷೆಗೆ ಕೇಳಲಾದ ಪ್ರಶ್ನೆಯನ್ನ ನೋಡೋಣ ನಾವೀಗ. ಎಷ್ಟರಲ್ಲಿ? 7ರಲ್ಲಿ ಒಂದು ನವೋದಯ ಪರೀಕ್ಷೆ ಕೇಳಿದ್ರು. ನಾವು ಮೊನ್ನೆ ಅದನ್ನು ಡಿಸ್ಕಷನ್ ಮಾಡಿದೀವಿ. ಅದೇ ಮಾಡಲ್ ಅಲ್ಲಿ ಅಲ್ಫಾಬೆಟ್ಸ್ ಹಾಕೊಂಡು ಮಾಡಿದೀವಿ. ಗೊತ್ತದ? ನೆನಪದ ನಿಮ್ಗೆ? ನಿನ್ನೆ ಕ್ಲಾಸ್ ಒಳಗೆ ಮಾಡಿವಿ, ಮೊನ್ನೆ ಕ್ಲಾಸ್ ಒಳಗೆ ಮಾಡಿವಿ ಅದನ್ನ. ಸೇಮ್ ಕ್ವಶನ್ ಹೆಂಗ್ ರಿಪೀಟ್ ಆಗಿದೆ ಅನ್ನೋದು ಹೇಳ್ತೀನಿ ನಾನು ನಿಮ್ಗೆ ಎಕ್ಸಾಮ್ ಅಲ್ಲಿ. ನೋಡ್ರಿ, ಆನ್ಸರ್ ಏನಾಗುತ್ತೆ ಹೇಳ್ರಿ ಬೇಗ ಫಾಸ್ಟ್ ಆಗಿ. ಪ್ರಶ್ನೆ 25 ಇದು ಪ್ರಶ್ನೆ 25. ಎಷ್ಟನೇ ಪ್ರಶ್ನೆ ಇದು? 25ನೇ ಪ್ರಶ್ನೆನಾ? ಓಕೆ. ಹಾ, ಆಪ್ಷನ್ ಬಿ. ಆಪ್ಷನ್ ಬಿ. ಎಸ್ ಆಪ್ಷನ್ ಬಿ ಯಾಕಾಗುತ್ತೆ ಹೇಳ್ರಿ? ಎದ್ರಾಗ ಬಂದದ? ಎಸ್. ಇವು 3 ಏನದವೆ? ಎ ಸಿ ಡಿ ಏನದವೆ? ಕಾನ್ಸನೆಂಟ್ಸ್ ಅದಾವೆ, ಅಂದ್ರೆ ವ್ಯಂಜನಗಳದಾವೆ. ಯು ಮಾತ್ರ ಏನದ? ಓವೆಲ್. ಓಕೆ. ಅಲ್ಫಾಬೆಟಿಕಲಿ ಇಂಗ್ಲಿಷ್ ಅಲ್ಲಿ ಎಷ್ಟು ಓವೆಲ್ಸ್ ಬರ್ತವೆ ಹೇಳ್ರಿ? 5. ಒಂದನೇದು ಯಾವುದು? ಎರಡನೇದು? ಮೂರನೇದು? ನಾಲ್ಕನೇದು? ಐದನೇದು? ಎಸ್ ವೆರಿ ಗುಡ್. ಓಕೆ. ಎಸ್ ಇದನ್ನ ಬರ್ಕೊಂಡ್ರಿ. ಈ ತರ ಇದು ರೈಸ್ ಆಗಿರೋ ಪ್ರಶ್ನೆ, ಆಲ್ರೆಡಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರತಕ್ಕಂತ ಪ್ರಶ್ನೆ ಇದು. ಓಕೆ. ಇದ್ರದ್ದೇನ ಆನ್ಸರು? ಬಿ. ಓಕೆ. ಬಿ ಶೇಡ್ ಮಾಡಿದ್ವಿ. ಆಯ್ತಾ? ಬೇಗ ಫಾಸ್ಟ್ ಆಗಿ ಬರ್ಕೋಬೇಕಂತ ಹೇಳಿದೆ ನಾನು ನಿಮ್ಗೆ. ಬೇಗ ಆಯ್ತು?
ವೆರಿ ಗುಡ್. ಈಗ 2008ರಲ್ಲಿ ಒಂದು ಪ್ರಶ್ನೆ ರೈಸ್ ಆಗಿದ್ದದೆ, ಅದನ್ನು ಒಂದ್ಸರಿ ನೋಡೋಣ. ಸೌಂಡ್ ಯಾಕೋ ಬಹಳ ವ್ಯಾಲ್ಯೂಮ್ ಕಡಿಮೆ ಆಗ್ತದ. ಹೌದು, ಎಸ್, ಓಕೆ. ಪ್ರಶ್ನೆ ಸಂಖ್ಯೆ ನೋಡ್ರಿ, ಎಷ್ಟಿದು? 26. ಓಕೆ, ರೈಟ್. ಬೇಗ ಇದು ರೈಸ್ ಆಗಿರೋ ಪ್ರಶ್ನೆ. ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ, ಆಪ್ಷನ್ ಡಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಹೌದಾ? ಯಾಕೆ ಆಪ್ಷನ್ ಬಿ ಆಗುತ್ತೆ, ಯಾರು ಹೇಳ್ತೀರಿ? ಹಾ, ಇವೆಲ್ಲ ಏನದ, ಇವನ್ ನಮ್ಮ ಹರ್ಷನ್ ಪ್ರಕಾರ ಏನದಾವ? ಹರ್ಷ, ಇವೆಲ್ಲ ಮೂಲಿಗಳು ಬಂದವು. ಅವನಿಗೇನು ಬಂದವು? ಮೂಲಿಗಳು. ಅವಕ್ಕೆ ಗಣಿತ ಭಾಷೆಯಲ್ಲಿ ಏನಂತೀವಿ? ಮೂಲಿಗಳಿಗೆ ಸೈಡ್ಸ್ ಅಂತೀವಿ, ಬಾಹುಗಳು ಅಂತ ಕರಿತೀವಿ. ಹೌದಾ? ಎಸ್, ಓಕೆ. 1 2 3 1 2 3 4 1 2 3 4 ಇಲ್ಲಿ 4 ಬಾಹುಗಳಿದ್ದಾವೆ, ಇಲ್ಲಿ 3 ಬಾಹುಗಳಿದ್ದಾವೆ. ಬಟ್ ಇದು ಏನದೆ? ಇದು ಬಾಕ್ಸ್ ಅದೇ, ಚೌಕಾಕಾರವಿದೆ, 4 ಬಾಹುಗಳಿದಾವೆ. ಇದು ತ್ರಿಕೋನ ಇದೆ, 3 ಬಾಹುಗಳಿದಾವೆ. ಇಲ್ಲಿ ಎಷ್ಟು ಬಾಹುಗಳದಾವು? ಇಲ್ಲ. ಇದೇನದೆ? ಸಂಪೂರ್ಣವಾಗಿ 360 ಡಿಗ್ರಿ 360 ಡಿಗ್ರಿ ಇರ್ತಕ್ಕಂಥ ಒಂದು ವೃತ್ತ ಇದೆ. ಹೌದಾ? ಆದ್ದರಿಂದ ಆಪ್ಷನ್ ಬಿ ಇಸ್ ಡಿಫರೆಂಟ್. ಓಕೆ, ಕರೆಕ್ಟ್ ಆನ್ಸರ್ ಯಾವುದು? ಯಸ್, ಆಪ್ಷನ್ ಬಿ. ನಾವೇನ್ ಮಾಡ್ಬೇಕು ಈಗ? ಈ ರೀತಿಯಾಗಿ ಶೇಡ್ ಮಾಡಬೇಕು. ಹೌದಾ? ಮಾಡಿದ್ರಿ ಎಲ್ರು? ಮಾಡಿದ್ರಿ? ಎಸ್. ಈಗ ನಾವೇನ್ ಮಾಡೋಣಪ್ಪ ಅಂದ್ರ, ಬಹುಶಃ ನಾವು ಈ ಚಾಪ್ಟರ್ ಅಲ್ಲಿ ಎಷ್ಟು ಪ್ರಶ್ನೆಗಳನ್ನ ಈಗ ಕಂಪ್ಲೀಟ್ ಮಾಡಿದೀವಿ ಹೇಳ್ರಿ? 26 ಪ್ರಶ್ನೆಗಳನ್ನ ಕಂಪ್ಲೀಟ್ ಮಾಡಿದೀವಿ. ಹೌದಾ? ಈ ಯೂನಿಟ್ 1 ಆಡ್ ಮ್ಯಾನ್ ಔಟ್ ಅಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳ ಸಂಖ್ಯೆ ಎಷ್ಟು? 4. ಹೌದಾ? ಸಾರಿ, ಇದು 27ನೇ ಪ್ರಶ್ನೆ ಅಲ್ಲ? ನೋಡಿ, ಸುಮ್ ಕುಂದಿರ್ತೀರಿ ನೋಡ್ರಿ. ಶಂಕರ, ಏನ್ರ ಹೇಳೋ ನಂಗ. 27ನೇ ಪ್ರಶ್ನೆ ಅಲ್ಲ? 27 ಪ್ರಶ್ನೆಗಳನ್ನ ಒಟ್ಟಾರೆ ನಾವು ಇಲ್ಲಿ ತನಕ ಏನ್ ಮಾಡಿದ್ವಿ? ಸಾಲ್ವ್ ಮಾಡಿವಿ ಕಳೆದ 3 ದಿನಗಳಲ್ಲಿ. ಹೌದಾ? ನಾಳೆಯಿಂದ ಏನ್ ಮಾಡೋಣ ಅಂದ್ರೆ, ಇನ್ನೊಂದ್ ಸ್ವಲ್ಪ ಎಕ್ಸ್ಟ್ರಾ ಹೋಗೋಣ. ಇನ್ನೊಂದ್ ಸ್ವಲ್ಪ ಎಕ್ಸ್ಟ್ರಾ ಅಂದ್ರೆ ಹೆಂಗ್ ಹೇಳ್ರಿ? ನೆಕ್ಸ್ಟ್ ಚಾಪ್ಟರ್ಗೆ ಹೋಗೋಣ. ನೀವೇನ್ ಮಾಡ್ಬೇಕಂದ್ರೆ, ನೀವೇ ಸ್ವತಃ ಈ ರೀತಿ ಡಿಫ್ರೆಂಟ್ ಆಗಿರ್ತಕ್ಕಂತಹ 10 ಪ್ರಶ್ನೆಗಳನ್ನ, ನಾಳಿನ ಹೋಮ್ವರ್ಕ್ ನಿಮ್ಗಿದಲ್ಲ, 10 ಪ್ರಶ್ನೆಗಳನ್ನ ನೀವೇ ತಕ್ಕೋಬೇಕು. ಒಬ್ಬರ ಹಾಗೆ ಇನ್ನೊಬ್ರು ಮಾಡಿರಬಾರ್ದು. ಓಕೆ, ಓನ್ ಆಗಿ ಸರಿಯಾದ್ರೂ ಆಗ್ಲಿ ತಪ್ಪಾದ್ರೂ ಆಗ್ಲಿ 10 ಪ್ರಶ್ನೆಗಳನ್ನ ತೆಗೆದುಕೊಂಡು ಅದನ್ನೇನ್ ಮಾಡ್ಬೇಕು? ನಂಗೆ ತಂದು ತೋರಿಸ್ಬೇಕು. ನಾಳೆ ತೋರಿಸ್ತೀರೆಲ್ರು? ಎಸ್. ಆಮೇಲೆ ಆನ್ಲೈನ್ ಮೂಲಕ ಜಾಯ್ನ್ ಆಗ್ತಕ್ಕಂಥ ವಿದ್ಯಾರ್ಥಿಗಳು ನೀವೇ ಈ ರೀತಿ ಆಡ್ ಮ್ಯಾನ್ ಔಟ್ ನ 10 ವಿಶೇಷ ಪ್ರಶ್ನೆಗಳನ್ನ ತೆಗೆದು ಅದಕ್ಕೆ ಉತ್ತರವನ್ನ ಮಾರ್ಕ್ ಮಾಡಿ ನಮ್ಮ ವಾಟ್ಸಾಪ್ ಗ್ರೂಪ್ ಇದೆಯಲ್ಲ, ಆ ವಾಟ್ಸಾಪ್ ಗ್ರೂಪ್ ನಲ್ಲಿ ನೀವು ಅದನ್ನ ಹಾಕ್ಬೋದು. ನಾನು ಚೆಕ್ ಮಾಡಿ ಸರಿಯಾದದ್ದನ್ನ ನಿಮಗೆ ಮತ್ತೆ ಮಾರ್ಕ್ ಮಾಡಿ, ತಪ್ಪಾದದ್ದನ್ನು ಕೂಡ ನಿಮಗೆ ತಿಳಿಸಿ ರಿಟರ್ನ್ ಅದಕ್ಕೆ ಗ್ರೂಪ್ ಅಲ್ಲಿ ರಿಪ್ಲೈ ಮಾಡ್ತೀನಿ. ಆಗ್ಬಹುದಾ ಇಷ್ಟೆಲ್ಲ? ವೆರಿ ಗುಡ್. ಎಸ್, ನಾಳೆ ನಾವು ಏನ್ ಮಾಡೋಣ? ಆಲ್ರೆಡಿ ನಾವು ಪಾರ್ಟ್ 1 ಆಡ್ ಮ್ಯಾನ್ ಔಟ್ ಅನ್ನ 3 ದಿನಗಳ ಕಾಲ ಪ್ರಾಕ್ಟೀಸ್ ಮಾಡಿದೀವಾ. ಈಗ ಪಾರ್ಟ್ 2 ಅನ್ನ ನಾಳಿನ ತರಗತಿಯಲ್ಲಿ ನಾವು ಸ್ಟಾರ್ಟ್ ಮಾಡೋಣ. ಆಗ್ಬೋದಾ? ಪಾರ್ಟ್ 2 ಏನಿದೆ ಅಂದ್ರೆ ಸಿಮಿಲಾರಿಟಿ ಆರ್ ಫಿಗರ್ ಮ್ಯಾಚಿಂಗ್ ಅಂತ. ಓಕೆ, ಇದರಲ್ಲೂ ಕೂಡ ನಮಗೆ ಎಷ್ಟು ಪ್ರಶ್ನೆಗಳು ಬರ್ತವೆ ಹೇಳ್ರಿ? 4 ಪ್ರಶ್ನೆಗಳು ಬರ್ತವೆ ಈ ಯೂನಿಟ್ ಅಲ್ಲಿ. ಈ ಪಾರ್ಟ್ ಅಲ್ಲೂ ಕೂಡ ಎಷ್ಟು ಪ್ರಶ್ನೆಗಳು ಬರ್ತವೆ? 4 ಪ್ರಶ್ನೆಗಳು. ಎಷ್ಟು ಮಾರ್ಕ್ಸ್ ಗಳು ಬರ್ತವೆ? 4 ಕ್ವಶನ್ಗಳಿಗೆ 5 ಮಾರ್ಕ್ಸ್ ಗಳು ಬರ್ತವೆ. ಹೌದಾ? ನಾ ಹೇಳಿದಿನಲ್ಲ, ಪ್ರತಿಯೊಂದು ಪ್ರಶ್ನೆಗೆ 1.25 ಮಾರ್ಕ್ಸ್ ಇರ್ತವೆ. ಓಕೆ, ಈ ಯೂನಿಟ್ ಅಲ್ಲೂ ಕೂಡ ನಾವೊಂದು 20 ರಿಂದ 25 ಎಕ್ಸಾಂಪಲ್ಸ್ ಗಳನ್ನ ಬಿಡಿಸೋಣ. ಆಲ್ರೆಡಿ ಕ್ವಶನ್ಗಳು ರೈಸ್ ಆಗಿರ್ತಕ್ಕಂಥ ಎಕ್ಸಾಮ್ ಅಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳನ್ನು ಕೂಡ ಬಿಡಿಸೋಣ. ಎಷ್ಟು ಪ್ರಾಕ್ಟೀಸ್ ಮಾಡ್ತೀವಿ, ಎಷ್ಟು ಹೆಚ್ಚಿಗೆ ಪ್ರಾಕ್ಟೀಸ್ ಮಾಡ್ತೀವಿ, ಇವುಗಳಲ್ಲಿ ನಾವೇನ್ ಮಾಡ್ತೀವಿ? ಪರ್ಫೆಕ್ಟ್ ಆಗ್ತೀವಿ. ಆಗ್ಬೋದಾ? ಎಸ್. ನಾಳೆ ಪಾರ್ಟ್ 2 ಸ್ಟಾರ್ಟ್ ಮಾಡೋಣವಾ? ಓಕೆ, ಪಾರ್ಟ್ 1 ಅಲ್ಲಿ ಇನ್ನೂ ಏನಾದ್ರೂ ನಿಮ್ಗೆ ಡೌಟ್ಸ್ ಅದಾವನ್ ಯಾರಿಗಾರೆ?
ಏನಾದ್ರು ಡೌಟ್ಸ್ ಇದ್ರೆ ಅವಾಗ ಕೇಳ್ಕೊಂತ ಇರಿ. ಅವುಗಳನ್ನ ಮತ್ತೆ ರಿಪೀಟ್ ಆಗಿ ಡಿಸ್ಕಷನ್ ಮಾಡಿ ಮತ್ತೆ ಪ್ರಾಕ್ಟೀಸ್ಗಳನ್ನ ಮಾಡೋಣಂತೆ. ಆಗ್ಬೋದಾ? ಎಸ್. ಆನ್ಲೈನ್ ಮೂಲಕ ಜಾಯ್ನ್ ಆಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಲ್ಲೂ ಕೂಡ ನನ್ನದೊಂದು ವಿನಂತಿ, ತಾವು ಪೆನ್ ಮತ್ತು ಪುಸ್ತಕವನ್ನು ತೆಗೆದುಕೊಂಡೇ ಕ್ಲಾಸಿಗೆ ಅಟೆಂಡ್ ಆಗ್ರಿ. ನಮ್ಮ ಜೊತೆನೇ ಪ್ರಶ್ನೆಗಳಿಗೆ ಉತ್ತರಗಳನ್ನ ಕೊಡ್ತಾ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ದಯವಿಟ್ಟು ಪಾಲಕರು ಇದನ್ನ ಗಮನಿಸಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ. ಯಾರು ಇವತ್ತಿನ ವಿಡಿಯೋನೇ ನೇರವಾಗಿ ನೋಡ್ತಾ ಇದ್ದೀರಿ, ನಿಮಗೆ ನೇರವಾಗಿ ಅರ್ಥ ಆಗೋದು ಕಷ್ಟ ಸಾಧ್ಯ ಆಗಿರಬಹುದು. ದಯವಿಟ್ಟು ನಿನ್ನೆ ಮತ್ತು ಮೊನ್ನೆ ಪ್ರಾರಂಭದಿಂದ ಈ ತರಗತಿಯ ವಿಡಿಯೋಗಳನ್ನ ನೋಡ್ಕೊಂತ ಬರ್ರಿ. ನವೋದಯ ಪ್ರಾರಂಭದಿಂದ ಏನೇನು ಹೇಳ್ಕೊಂತ ಬಂದೀವಂತ ನೋಡ್ಕೊಂತ ಬರ್ರಿ. ಈ 27 ಎಕ್ಸಾಂಪಲ್ಸ್ಗಳನ್ನ ನಾವು ಕ್ವಶನ್ಗಳನ್ನ ಡಿಸ್ಕಷನ್ ಮಾಡಿದ್ದೀವಿ. ದಯವಿಟ್ಟು ಈ 3 ದಿನಗಳ ವಿಡಿಯೋಗಳನ್ನ ಮಕ್ಕಳಿಗೆ ತೋರಿಸಿ ಅವರ ಎಕ್ಸಾಂಪಲ್ಗಳು ಅವರು ಕೂಡ ಪರ್ಫೆಕ್ಟ್ ಆಗೋದಕ್ಕೆ ತಾವು ಸಹಾಯ ಮಾಡ್ರಿ ಅಂತ ಹೇಳ್ತಾ, ಮತ್ತೆ ನಾಳಿನ ವಿಡಿಯೋದಲ್ಲಿ ತಮ್ಮೆಲ್ಲರಿಗೂ ಭೇಟಿ ಆಗ್ತೇನೆ ಅಂತ ಹೇಳ್ತಾ, ಸಹಕಾರಕ್ಕಾಗಿ ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ.